18ನೇ ವಯಸ್ಸಿನಲ್ಲೇ ಸನ್ಯಾಸಿಯಾದ ಅಲ್ಲೂರಿ ಸೀತಾರಾಮರಾಜು ಸ್ಥಳೀಯ ಬುಡಕಟ್ಟು ಜನಾಂಗದವರ ಮೇಲಿನ ಅನ್ಯಾಯದ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಡಿದವರು. ಬ್ರಿಟಿಷರು ಮದ್ರಾಸ್ ಅರಣ್ಯ ಕಾಯ್ದೆಯನ್ನು ಜಾರಿಗೆ ತಂದಿದ್ದರು. ಅದರ ಮೂಲಕ ಬುಡಕಟ್ಟು ಜನಾಂಗದವರು ತಮ್ಮ ದನಗಳನ್ನು ಮೇಯಿಸಲು ಅಥವಾ ಉರುವಲು ಮತ್ತು ಕಾಡಿನಿಂದ ಇತರ ವಸ್ತುಗಳನ್ನು ಸಂಗ್ರಹಿಸಲು ಅನುಮತಿ ನಿರಾಕರಿಸಲಾಗಿತ್ತು ಮತ್ತು ಅಲ್ಲಿ ಭೂಮಿಯನ್ನು ಸಾಗುವಳಿ ಮಾಡುವುದನ್ನು ಸಹ ನಿಷೇಧಿಸಲಾಯಿತು. ಸೀತಾರಾಮರಾಜು ಅವರು ಈ ಅನ್ಯಾಯದ ವಿರುದ್ಧ ದಂಗೆ ಏಳಲು ಆದಿವಾಸಿಗಳನ್ನು ಸಂಘಟಿಸಿದರು. ಇದನ್ನು ಮಾನ್ಯಂ ಬಂಡಾಯ ಅಥವಾ ರಾಂಪಾ ಬಂಡಾಯ ಎಂದು ಕರೆಯಲಾಗುತ್ತದೆ. ರಸ್ತೆಗಳು ಮತ್ತು ರೈಲು ಮಾರ್ಗಗಳನ್ನು ನಿರ್ಮಿಸುವಲ್ಲಿ ಬ್ರಿಟಿಷರಿಗೆ ಕೆಲಸ ಮಾಡಿಕೊಡಲು ಆದಿವಾಸಿಗಳು ನಿರಾಕರಿಸಿದರು. ಅವರು ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿದರು ಮತ್ತು ತಮ್ಮ ಹೋರಾಟಕ್ಕಾಗಿ ಶಸ್ತ್ರಾಸ್ತ್ರ ಹಾಗೂ ಮದ್ದುಗುಂಡುಗಳನ್ನು ಕದಿಯಲು ಪ್ರಾರಂಭಿಸಿದರು. ಬ್ರಿಟಿಷರು ಸೀತಾರಾಮರಾಜು ಅವರನ್ನು ವಾಂಟೆಡ್ ಕ್ರಿಮಿನಲ್ ಎಂದು ಘೋಷಿಸಿದರು ಮತ್ತು ಅವರನ್ನು ಹಿಡಿದುಕೊಟ್ಟವರಿಗೆ ಬಹುಮಾನವನ್ನು ಘೋಷಿಸಲಾಗಿತ್ತು. ತಾನು ಶರಣಾದರೆ ತನ್ನ ಜನರು ಸ್ವತಂತ್ರರಾಗಬಹುದು ಎಂದು ಆಶಿಸಿದ ಅವರು ಶರಣಾಗತರಾದರು. ಆದರೆ ಬ್ರಿಟಿಷರು 1924ರಲ್ಲಿ ಅವರನ್ನು ಹೊಡೆದುರುಳಿಸಿದರು. ಅವರ ಧೈರ್ಯ ಮತ್ತು ತ್ಯಾಗ ಅವರಿಗೆ ಮಾನ್ಯಂ ವೀರುಡು ಅಂದರೆ ಕಾಡಿನ ವೀರ ಎಂಬ ಬಿರುದನ್ನು ತಂದುಕೊಟ್ಟಿತು.